CGPA is directly proportional to respect on faculty. ನೀವು ಮ್ಯಾಥ್ಸ್ M1 M2 M3 M4 ಅಲ್ಲಿ ಯಾವುದೋ ಒಂದು ಫೇಲ್ ಆದರೆ ಅನ್ಕೋ, ಫೇಲ್ ಆದರೆ 99% ಪಾಸ್ ಆಗೋದು ಡೌಟೆ. ಅಲ್ಲ ಗಾಯ್ಸ್, ಫಸ್ಟ್ ಇಯರ್ ಅಲ್ಲಿ ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್, ಸೊ CGPA ಮ್ಯಾಟರ್ ಆಗುತ್ತೆ ಇಲ್ವಾ, ಸೊ ಎಷ್ಟು ಮ್ಯಾಟರ್ ಆಗುತ್ತೆ, ಸೊ ಎಷ್ಟು ಮೈಂಟೈನ್ ಮಾಡಬೇಕು, ಯಾವ ರೀತಿ ಮೈಂಟೈನ್ ಮಾಡಬೇಕು, ಅಂಡ್ ಮ್ಯಾಥಮೆಟಿಕ್ಸ್ M1 M2 M3 M4 ಆಡ್ ಇರುತ್ತಾ ಇಲ್ವಾ, ಅಂಡ್ 1 ಇಯರ್ ಅಲ್ಲಿ ಎಷ್ಟು ಬ್ಯಾಕ್ಲಾಗ್ಸ್ ನಾವು ಇಟ್ಕೋಬಹುದು, ಇಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಸೆಮಿಸ್ಟರ್ಗೆ ಅಲೋ ಆಗ್ತೀವಾ ಇಲ್ವಾ ಅಂತ ಈ ಎಲ್ಲ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಫಸ್ಟ್ ನೀವು ಈ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಬಿಡಿ ವಿಡಿಯೋ. ಅಂಡ್ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಫಸ್ಟ್ ಇಯರ್ ನಿಮಗೆ ಫೌಂಡೇಶನ್ ತರ ಇರುತ್ತೆ. ಸೊ ನಿಮ್ಗೇನು ಅಷ್ಟು ಅಡ್ವಾನ್ಸ್ಡ್ ಕೋಡಿಂಗ್ ಅವೆಲ್ಲ ಕಲಿಸಲ್ಲ, ಜಸ್ಟ್ ಫೌಂಡೇಶನ್ ತರ ಇರುತ್ತೆ. ಫಸ್ಟ್ ಇಯರ್ ಅಲ್ಲಿ ನೀವು ಸಬ್ಜೆಕ್ಟ್ಸ್ ಲೈಕ್ ಅಪ್ಲೈಡ್ ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲ ಓದಬೇಕು. ಲೈಕ್ ನೀವು ಫಸ್ಟ್ ಸೆಮ್ ಅಲ್ಲಿ ಕೆಮಿಸ್ಟ್ರಿ ಓದಿದ್ರೆ ಸೆಕೆಂಡ್ ಸೆಮ್ ಅಲ್ಲಿ ಫಿಸಿಕ್ಸ್ ಓದ್ತೀರಾ. ಅಂಡ್ ಲೈಕ್ ಮತ್ತೆ ನೀವು ಬೇಸಿಕ್ ಎಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ಸ್, ಲೈಕ್ ನೀವು ಫಸ್ಟ್ ಸೆಮ್ ಅಲ್ಲಿ ಎಲೆಕ್ಟ್ರಿಕಲ್ಸ್ ಓದಿದ್ರೆ ಸೆಕೆಂಡ್ ಸೆಮ್ ಎಲೆಕ್ಟ್ರಾನಿಕ್ಸ್ ಓದ್ತೀರಾ. ಆಮೇಲೆ ನೀವು ಲೈಕ್ ಮ್ಯಾಥ್ಸ್ M1, ಫಸ್ಟ್ ಸೆಮ್ ಅಲ್ಲಿ ಮ್ಯಾಥ್ಸ್ M1 ಓದ್ರೆ ಸೆಕೆಂಡ್ ಸೆಮ್ M2 ಓದ್ತೀರಾ. ಸೊ ಈ ರೀತಿ ಸಬ್ಜೆಕ್ಟ್ಸ್ ಇರುತ್ತೆ. ಅಂಡ್ ಲೈಕ್ ಈಗ ಬೇಸಿಕಲಿ ಎಲ್ಲ ಕಾಲೇಜಸ್ ಕೋಡಿಂಗ್ ಲೈಕ್ ಕೋಡಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ವಲ್ಪ ಸಿ ಇಂದ ಪೈಥಾನ್ ಶಿಫ್ಟ್ ಆಗಿದ್ದಾರೆ. ಸೊ ನೀವು ಮೆಜಾರಿಟಿ ಕಾಲೇಜಸ್ ಅಲ್ಲಿ ಇಂಜಿನಿಯರಿಂಗ್ ಲೈಕ್ KCT ಕಾಲೇಜಸ್ ಅಲ್ಲಿ ಫಸ್ಟ್ ಸೆಮ್ ನೀವು ಪೈಥಾನ್ ಕಲಿತ್ರೆ ಸೆಕೆಂಡ್ ಸೆಮ್ ಅಲ್ಲಿ ಸಿ ಕಲಿತೀರಾ, ಇಲ್ಲಾಂದ್ರೆ ವೈಸ್ ವರ್ಸ. ಫಸ್ಟ್ ಸೆಮ್ ಅಲ್ಲಿ ಸಿ ಕಲಿತ್ರೆ ಸೆಕೆಂಡ್ ಸೆಮ್ ಪೈಥಾನ್ ಕಲಿತೀರಾ. ಇದೆಲ್ಲರೂ ಲೈಕ್ 90% ಆಫ್ KCT ಕಾಲೇಜಸ್ ಸೇಮ್ ಇರುತ್ತೆ ಸಿಲೆಬಸ್. ಆ್ಯಂಡ್ ಮೆನಿ ಲೈಕ್ ಕ್ಯಾಡ್ ಅಂತಾರೆ, ಡ್ರಾಯಿಂಗು ಮತ್ತೆ CIP ಕಾನ್ಸ್ಟಿಟ್ಯೂಷನ್, ಲೈಕ್ ಎನ್ವಿರಾನ್ಮೆಂಟಲ್ ಬಗ್ಗೆ. ಸೊ ಈ ಥರ ಅನ್ನೆಸರಿ ಸಬ್ಜೆಕ್ಟ್ಸ್ ಎಲ್ಲ ಓದ್ತೀರಾ. ಸೊ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟು, ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಲ್ಲ, ಇದು ಎಸ್ಪೆಷಲಿ CS ತಗೊಂಡವ್ರಿಗೆ ಯಾವ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟು, ಲೈಕ್ ಎಲೆಕ್ಟ್ರಿಕಲ್ ಲೈಕ್ ESC, EEE, ಮೆಕ್ಯಾನಿಕಲ್, ಸಿವಿಲ್ ಅವ್ರು ತಗೊಂಡವ್ರಿಗೆ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟು, ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಲ್ಲ ಅನ್ನೋ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಮಗೆ ಟೋಟಲ್ ಸಬ್ಜೆಕ್ಟ್ಸ್ ಯಾವ ಟೈಪ್ ಆಫ್ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಅಂಡ್ ಲೈಕ್ ಈಗ ಬರೋದಾದ್ರೆ CGPA ಮ್ಯಾಟರ್ ಆಗುತ್ತೆ ಇಲ್ವಾ. ಫಾರ್ ಸಪೋಸ್ ನೀವು ಟು ಗೆಟ್ ಎ ಟಾಪ್ MNC ಕಂಪ್ನೀಸ್ ಹೋಗ್ಬೇಕಂತಂದ್ರೆ, ಫಾರ್ ಸಪೋಸ್ ನಿಮ್ಗೆ ಯಾವುದೋ ಒಂದು ಕಂಪ್ನಿ ನಿಮ್ಮ ಕಾಲೇಜಲ್ಲಿ ಬರುತ್ತೆ. ಆಗ ಬಂದರೆ ನಿಮ್ಮ ಸ್ಟ್ರೆಂತ್ ಒಂದು 1000 ಮೆಂಬರ್ಸ್ ಇರ್ತಾರೆ ನೀವು ಫಸ್ಟ್ ಇಯರ್ ಎಲ್ಲ ಸೇರಿ. ನೀವು ಮತ್ತೆ 4 ಇಯರ್ಸ್ ಹೋಗೋದಷ್ಟಕ್ಕೆ ಸ್ವಲ್ಪ ಮೆಂಬರ್ಸ್ ಬ್ಯಾಕ್ಲಾಗ್ಸ್ ಇಟ್ಕೊಂಡು ಅದು ಇದು ಸ್ವಲ್ಪ ಜನ ಕ್ವೈಟ್ ಆಗಿ ಕಾಲೇಜ್ ಸ್ವಲ್ಪ ನಿಮ್ಗೆ 800 ಮೆಂಬರ್ಸ್ ಇರ್ತೀರಾ. ಸೊ 800 ಮೆಂಬರ್ಸ್ನ ಕಂಪ್ನಿ ಅವು ಇಂಟರ್ವ್ಯೂ ಮಾಡೋ ಅವು ಅಷ್ಟು ಟೈಮ್ ಅವ್ರಿಗೆಲ್ಲ. ಸೊ ಸಿಂಪಲ್ ಬೇರೆಯವ್ರನ್ನ ತಗೊಂಡ್ ಬರ್ತಾರೆ, ಅದೇನಂದ್ರೆ CGPA. ಸೊ ಟಾಪ್ ಕಂಪ್ನಿ ಆದರೆ ಯಾರಿಗೆ CGPA 8 ಇದೆಯೋ ಅವ್ರು ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಅವ್ರು ಮಾತ್ರ ಇಂಟರ್ವ್ಯೂ ಬನ್ನಿ ಅಂತೀರ. ಸೊ ಅದರಲ್ಲಿ ನಿಮ್ಮ ಬ್ಯಾಚಲ್ಲಿ 50% ಆರ್ ಬ್ರೇಕ್ ಆಗಿಬಿಡ್ತಾರೆ. 8 CGPA ಯಾರಿದೆ ಅವ್ರು ಮಾತ್ರ ಅಟೆಂಡ್ ಆಗ್ತಾರೆ. ಸೊ ಅದಕ್ಕಾಗಿ CGPA ಮ್ಯಾಟ್ರ್ ಆಗುತ್ತೆ, ಬಟ್ ಲಾಂಗ್ ಟೈಮ್ ಮ್ಯಾಟ್ರ್ ಆಗಲ್ಲ. ಸ್ಕಿಲ್ಸೇ ಮ್ಯಾಟ್ರ್ ಆಗುತ್ತೆ, ಬಟ್ ಇನಿಷಿಯಲ್ ಬೂಸ್ಟಲ್ಲಿ ನಿಮಗೆ CGPA ಮ್ಯಾಟ್ರ್ ಆಗುತ್ತೆ. ಸೊ ಆ CGPA ಯಾವ ರೀತಿ ನೀವು ತಗೋಬೇಕು, ಯಾವ ರೀತಿ ನೀವು CGPAನ ಮೈಂಟೈನ್ ಮಾಡ್ಬೇಕಂತ ಈ ವಿಡಿಯೋ ಲಾಸ್ಟ್ ನೋಡಿದ್ರೆ ಈ ವಿಡಿಯೋ ಅರ್ಥ ಆಗುತ್ತೆ. ಸೊ ಫಸ್ಟ್ ನಾವು ಮತ್ತೆ ಸಿಲೆಬಸ್ ಬರೋಣ. ಫಾರ್ ಸಪೋಸ್ ನೀವು CS ಸ್ಪೆಷಲೈಸೇಷನ್ ತಗೊಂಡ್ರೆ ನಿಮಗೆ M1 ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್. ಯಾಕಂದ್ರೆ M1 ಅಂದ್ರೆ ಎಲ್ಲ ಫುಲ್ ಮ್ಯಾಥ್ಸ್ M1 M2 M3 ಎಲ್ಲ ಇಂಪಾರ್ಟೆಂಟ್. ಬಟ್ ಬೇಸಿಕಲಿ ಫಸ್ಟ್ ಸೆಮ್ ಅಲ್ಲಿ ಯಾವ್ದು ಅದು ಮಾತ್ರ ಹೇಳ್ತಿದ್ದೀನಿ ನಿಮಗೆ. M1 ಅಂದ್ರೆ ನೀವು ಫುಲ್ ಮ್ಯಾಥ್ಸ್ ಅಲ್ಲಿ ಫುಲ್ ಡೆಪ್ತ್ ಹೋಗೋ ಅವಶ್ಯಕತೆ ಇಲ್ಲ. M1 ಅಲ್ಲಿ ನಿಮಗೆ CS ಸ್ಪೆಷಲಿಸ್ಟ್ ಅವ್ರಿಗೆ ನಿಮಗೆ ಕ್ಯಾಲ್ಕುಲಸ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್, ಪ್ರಾಬಬಿಲಿಟಿ, ಸೊ ಲೀನಿಯರ್ ಆಲ್ಜಿಬ್ರಾ, ಸೊ ಇಂಥ ಕಾನ್ಸೆಪ್ಟ್ ಬರುತ್ತೆ. ಸೊ ಇಂಥ ಕಾನ್ಸೆಪ್ಟ್ ನೀವು ಫುಲ್ಲು ಪ್ರಿಪೇರ್ ಆಗಿದ್ರೆ ನಿಮಗೆ ಸಾಕು. ನಿಮ್ಗೆ ಅಷ್ಟೊಂದು ಮ್ಯಾಥಮೆಟಿಕ್ಸ್ ಅಷ್ಟೊಂದು ಡೆಪ್ತ್ ಹೋಗೋ ಅವಶ್ಯಕತೆ ಇಲ್ಲ ನಿಮಗೆ. ನೆಕ್ಸ್ಟ್ CS ಸ್ಪೆಷಲೈಸೇಷನ್ಗೆ ಸ್ವಲ್ಪ ಟ್ರಬಲ್ ಕೊಡೋ ಸಬ್ಜೆಕ್ಟ್ಸು ನಿಮಗೆ CGPAಗೆ ಅಡ್ಡ ಬರೋ ಸಬ್ಜೆಕ್ಟ್ಸ್ ಅಂದ್ರೆ C ಮತ್ತೆ ಪೈಥಾನ್. ಕೆಲವೊಬ್ಬರು ಜನ ಲೈಕ್ ಬಯಾಲಜಿ ಬ್ಯಾಕ್ಗ್ರೌಂಡಿಂದ ಇದಕ್ಕೆ ಬಂದಿರ್ತಾರೆ. ಸೊ ನಿಮಗೆ ಕೋಡಿಂಗ್ ಸ್ವಲ್ಪ ಕಷ್ಟ ಆಗಿರುತ್ತೆ. ನೀವು ಲೈಕ್ ಬಿಗಿನರ್ಸ್ ಆಗಿರ್ತೀರ, ನಿಮಗೆ ಇವೆರಡು ಕಷ್ಟ ಆಗಿರ್ಬೋದು, C ಮತ್ತೆ ಪೈಥಾನ್. ಬಟ್ ಆಸ್ ಇಟ್ ಗೋಸ್ ಆನ್ ಲೈಕ್ ಮತ್ತೆ ಇದು ಫುಲ್ ಈಸಿ ಆಗಿಬಿಡುತ್ತೆ. ಬಟ್ ಸ್ಟಾರ್ಟಿಂಗ್ ನಿಮಗೆ ಫುಲ್ ಕಷ್ಟ ಆಗ್ಬೋದು. ಸೊ ಮೇ ಬಿ ಇದಕ್ಕೆ ಸ್ವಲ್ಪ ನೀವು ಡಿಫಿಕಲ್ಟಿನ ಫೀಲ್ ಆಗ್ಬೋದು. ಸೊ ಇದು ಬೇಸಿಕ್ ಫಂಡಮೆಂಟಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೀವು ಇದಕ್ಕೆ ಪಕ್ಕ ನೀವು ಪ್ರಿಪೇರ್ ಆಗಬೇಕು. ಲೈಕ್ ನೀವು ಫುಲ್ಲು ಲೈಕ್ ನೀವು ಪ್ರೋ ಆಗಬೇಕು ಇಲ್ಲಿ ಎರಡು ಲ್ಯಾಂಗ್ವೇಜಸ್ನ. ಅದರಿಂದ ಮತ್ತೆ ನೀವು ಸೆಕೆಂಡ್ ಇಯರ್ ಥರ್ಡ್ ಇಯರಲ್ಲಿ ನೀವು ಮತ್ತೆ ನಿಮ್ಮ ಫ್ಲೋ ಕಂಟಿನ್ಯೂ ಆಗಬೇಕಂತಂದರೆ ಇದು ಎರಡರಲ್ಲಿ ನೀವು ಪರ್ಫೆಕ್ಟ್ ಆಗಲೇಬೇಕು. ಅರ್ಥ ಆಯ್ತಾ? ನಿಮ್ಮ ಮೇಜರ್ ಲೈಕ್ CSC ಬ್ಯಾಕ್ಗ್ರೌಂಡ್ ಬಂದವ್ರಿಗೂ ಸ್ವಲ್ಪ ಲಿಟಲ್ ಬಿಟ್ ಡಿಫಿಕಲ್ಟ್ ಆಗಿರುತ್ತೆ ಕೆಲವೊಬ್ಬರಿಗೆ ಲೈಕ್ ಪ್ರೋ ಆಗಿರ್ತಾರೆ ಫಸ್ಟ್ ಇಯರಲ್ಲಿ. ಬಟ್ ಡೋಂಟ್ ಫೀಲ್ ಲೈಕ್ ಅವ್ರು ಕಂಪೇರ್ ಮಾಡ್ಕೋಬೇಡಿ ಅವ್ರು ಇದು ಅದು ಇದು ಅಂತ. ಜಸ್ಟ್ ನೀವು ಮ್ಯಾಥಮೆಟಿಕ್ಸನ್ನು ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಮಾತ್ರ ಡೆಪ್ತ್ ಹೋಗಿ. ಆ್ಯಂಡ್ ಮ್ಯಾಥಮೆಟಿಕ್ಸ್ನ ನೀವು ಬಯಾಲಜಿ ಬ್ಯಾಕ್ಗ್ರೌಂಡಿಗೆ ಬಂದರೂ ನಿಮಗೆ ಮ್ಯಾಥಮೆಟಿಕ್ಸ್ ಸ್ವಲ್ಪ ಅಷ್ಟೊಂದು ಡಿಫಿಕಲ್ಟ್ ಆಗಿರಲ್ಲ. ಸೊ ಮ್ಯಾಥಮೆಟಿಕ್ಸ್ ಮೇಲೆ ಫೋಕಸ್ ಮಾಡಿ, ಆ್ಯಂಡ್ ಲೈಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಇದು ಫೋಕಸ್ ಮಾಡಿ, ಆ್ಯಂಡ್ ಲೈಕ್ ಕಮ್ಯುನಿಕೇಷನ್ ಸ್ಕಿಲ್ಸು ಇಂಗ್ಲೀಷ್ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಇನ್ನು ಬೇರೆ ಅವೆಲ್ಲ ಜಸ್ಟ್ ಪಾಸ್ ಆಗಿ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ, ನಿಮಗೆ CGPA ಹೆಲ್ಪ್ ಆಗುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ESC ಅವ್ರು ಬಂದರೆ
ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಷ್ಟೊಂದು ಹೆಲ್ಪ್ ಆಗಲ್ಲ, ಲೈಕ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಸ್ವಲ್ಪ ನೀವು ಫೋಕಸ್ ಮಾಡಿದ್ರೂ ನಿಮಗೆ ಮ್ಯಾಥ್ಸು M1 M2 M3 M4 ಮ್ಯಾಥ್ಸನ್ನು ನೀವು ಫುಲ್ ಫೋಕಸ್ ಮಾಡಿ. ಯಾಕಂತಂದರೆ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಇಯರಿಂದ ಬರೋ ಸಬ್ಜೆಕ್ಟ್ಸು ಮ್ಯಾಥ್ಸ್ ರಿಲೇಟೆಡ್ ಆಗಿರುತ್ತೆ. ಅಂದರೆ ಮ್ಯಾಥ್ಸ್ ಎಷ್ಟು ಡಿಫಿಕಲ್ಟ್ ಇರುತ್ತೋ ಹೇಳ್ತಿದ್ದೀನಿ, ಮ್ಯಾಥ್ಸ್ ಎಷ್ಟು ಡಿಫಿಕಲ್ಟ್ ಇರುತ್ತೆ ನಿಮಗೆ ಬರೋ ಸಬ್ಜೆಕ್ಟ್ಸ್, ಅಪ್ಕಮಿಂಗ್ ಬರೋ ಸಬ್ಜೆಕ್ಟ್ಸು ಅಷ್ಟೇ ಡಿಫಿಕಲ್ಟ್ ಇರುತ್ತೆ. ಅದಕ್ಕಾಗಿ ನಿಮಗೆ ಮ್ಯಾಥ್ಸ್ ಫುಲ್ಲು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮ್ಯಾಥ್ಸ್ ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಬೇರೆ ಸಬ್ಜೆಕ್ಟ್ಸ್ ಜಸ್ಟ್ ಪಾಸಾಗಿ, ಅಂದರೆ ಸ್ಕೋರ್ ಮಾಡಿ ಚೆನ್ನಾಗಿ CGPA ಒಳಗೆ ಮೈಂಟೈನ್ ಮಾಡಿ. ಯಾಕಂತಂದರೆ ಫಸ್ಟ್ ಇಯರಲ್ಲಿ CGPA ಮೈಂಟೈನ್ ಮಾಡಿದ್ರೆ ಸೆಕೆಂಡ್ ಇಯರಲ್ಲಿ CGPA ಕಡಿಮೆ ಬಂದ್ರೂ ಮತ್ತೆ ಬ್ಯಾಲೆನ್ಸ್ ಮತ್ತೆ 2 ಪ್ಲಸ್ ಮಾಡಿ ಡಿವೈಡ್ 2 ಮಾಡಿದ್ರೆ ನಿಮಗೆ ಆವ್ರೇಜ್ ಆಗಿ CGPA ಬರುತ್ತೆ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ CGPA ಚೆನ್ನಾಗಿ ತೆಗೀರಿ. ಆ್ಯಂಡ್ ನೆಕ್ಸ್ಟ್ ನೀವು ಯಾವ ರೀತಿ ಲೈಕ್ ಇನ್ನೂ ಚೆನ್ನಾಗಿ ಬೆಟರಾಗಿ ತೆಗಿಬೇಕಾದಂದರೆ ಎಕ್ಸಾಮ್ ಡೇಸಲ್ಲಿ ಲೈಕ್ ಗ್ರೂಪ್ ಸ್ಟಡಿ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಲೈಕ್ ಸೆಮಿಸ್ಟರ್ ಫುಲ್ಲು ತಿರುಗಿ ನಿಮ್ಮ ಟೈಮ್ ವೇಸ್ಟ್ ಮಾಡೋ ಫ್ರೆಂಡ್ಸ್ ಹತ್ರ. ಬಟ್ ಅಟ್ ದ ಎಂಡ್ ಆಫ್ ಎ ಸೆಮಿಸ್ಟರ್ಸ್ ಲೈಕ್ ಕ್ಲಾಸಲ್ಲಿ ಸ್ಟಡಿ ಮಾಡೋ ಗ್ಯಾಂಗ್ ಇರ್ತಾರೆ, ಆ ಗ್ಯಾಂಗ್ ಜೊತೆ ತಿರುಗಿ ಲೈಕ್ ಗ್ರೂಪ್ ಸ್ಟಡಿ ಮಾಡಿ. ಲೈಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಮಾಡಿ. ಆಟೋನಮಸ್ ಕಾಲೇಜಸ್ ಆದರೆ CGPA ತೆಗೆದು ಸ್ವಲ್ಪ ಈಸಿ. ಸೊ ನಿಮಗೆ ಕ್ವಶನ್ ಪೇಪರ್ಸ್ ಅಲ್ಲೇ ಸೆಟ್ ಆಗುತ್ತೆ ಮೋಸ್ಟ್ಲಿ. ಆ್ಯಂಡ್ ಇಂಟರ್ನಲ್ಸ್ ಆಗಿರೋದ್ರಿಂದ ಸೊ ನಿಮ್ಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. E2 ಬೇಕಾದರೆ ಲಾಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ ತೆಗೀರಿ. ಆ್ಯಂಡ್ ಸೀನಿಯರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಮ್ಮ ಗ್ರೂಪ್ ಸ್ಟಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಲೈಕ್ ನೀವು ಎಷ್ಟೆಲ್ಲೋ ಅಲೋನ್ ಆಗಿ ಸ್ಟಡಿ ಮಾಡಿದ್ರು ಗ್ರೂಪ್ ಸ್ಟಡಿ ಮಾಡಿದ್ರೆ ಅದಕ್ಕೆ ಬೆನಿಫಿಟ್ಟೇ ಬೇರೆ. ಗ್ರೂಪ್ ಸ್ಟಡಿ ಮಾಡಿ, ಲೈಬ್ರರಿಗೆ ಯೂಟಿಲೈಸ್ ಮಾಡ್ಕೊಂಡು ಗ್ರೂಪ್ ಸ್ಟಡಿ ಮಾಡಿ. ಲೈಕ್ ನೀವು ಕೋಡಿಂಗ್ ಕಲಿಬೇಕಂದ್ರೆ ಯೂಟ್ಯೂಬಲ್ಲಿ ಎಷ್ಟೋ ರಿಸೋರ್ಸಸ್ ಇದೆ, ಅವೆಲ್ಲ ಯೂಸ್ ಮಾಡಿ. ಆ್ಯಂಡ್ ನೀವು ಇನ್ನೂ ಬೆಟರಾಗಿ CGPA ಇನ್ನೂ ತೆಗಿಬೇಕಂದ್ರೆ ಯುವರ್ ಅಸೈನ್ಮೆಂಟ್ಸ್. ಇಂಟರ್ನಲ್ಸ್ ನಾವು ಎಷ್ಟು ಬರಿತೀವೋ ಅಷ್ಟೇ ಮಾರ್ಕ್ಸ್ ಕೊಡ್ತಾರೆ. ಬಟ್ ಇಂಟರ್ನಲ್ಸ್ ಲೈಕ್ ಆಕ್ಟಿವಿಟೀಸ್ ಪಾಯಿಂಟ್ಸು ಮತ್ತು ಅಸೈನ್ಮೆಂಟ್ಸ್ ಇವೆಲ್ಲ ನಿಮಗೆ 10 ಪಾಯಿಂಟ್ಸ್ 10 ಪಾಯಿಂಟ್ಸ್ ಅಟೆಂಪ್ಟ್ ಕೊಡ್ತಾರೆ. ನಿಮಗೆ ಅದರಲ್ಲಿ ರಿಡ್ಯೂಸ್ ಮಾಡಲ್ಲ. ಸೊ ಅದಕ್ಕಾಗಿ ನಾವು ಇಂಜಿನಿಯರಿಂಗ್ ಬಂದಿದ್ದೀವಿ, ನಾವು ಆಕ್ಟಿವಿಟಿ ಅವು ಇವೇ ಕೊಡಲ್ಲ ಅಂತಂದರೆ, ಅಸೈನ್ಮೆಂಟ್ಸ್ ಅವೆಲ್ಲ ಸಬ್ಮಿಟ್ ಮಾಡಲ್ಲ ಅಂತಂದರೆ ನಿಮಗೆ ಟ್ರಬಲ್. ಸೊ ಅದಕ್ಕಾಗಿ ಅಸೈನ್ಮೆಂಟ್ಸ್ ಎಲ್ಲ ಕೊಡಿ. ಆ್ಯಂಡ್ ಟೀಚರ್ಸ್ ಹತ್ರ ವೆಲ್ ಬೀಯಿಂಗ್ ಆಗಿ ಬಿಹೇವ್ ಮಾಡಿ. ಯಾಕಂತಂದರೆ CGPA ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸ್ಪೆಕ್ಟ್ ಆನ್ ಫ್ಯಾಕಲ್ಟಿ. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಫಾರ್ ಸಪೋಸ್ ನೀವು ಫ್ಯಾಕಲ್ಟಿ ಚೆನ್ನಾಗಿರಲಿಲ್ಲ ಅಂತಂದರೆ, ನೆಗೆಟಿವ್ ಇಂಪ್ರೆಷನ್ ಬಂದಿದೆ ಅಂತಂದರೆ, ಅವು ನಿಮ್ಮ ಲ್ಯಾಬ್ಸಲ್ಲಿ ಆಗಿರ್ಬೋದು, ಇಂಟರ್ನಲ್ಸ್ ಆಗಿರ್ಬೋದು, ನಿಮ್ಮ ಮಾರ್ಕ್ಸ್ ರೆಡ್ಯೂಸಾಗಿ ಕಟ್ ಮಾಡಿಬಿಡ್ತಾರೆ. ಸೊ ಸುಮ್ಮನೆ ಫೇಕ್ ಇಂಪ್ರೆಷನ್ ತಗೋಬೇಡಿ. ಲೈಕ್ ಜೀವನಾಗಿ ಡೌಟ್ಸ್ ಕೇಳಿ, ಲೈಕ್ ಅವ್ರ ಹತ್ರ ಫ್ರೆಂಡ್ಲಿಯಾಗಿ ಇರ್ರಿ. ಸೊ ಡೌಟ್ಸ್ ಜಾಸ್ತಿ ಕೇಳಿ. ಸೊ ಈ ಥರ ಇದ್ದರೆ ನಿಮಗೆ ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಆ್ಯಂಡ್ ನಿಮಗೆ ಅಸೈನ್ಮೆಂಟ್ ಸ್ವಲ್ಪ ಸಬ್ಮಿಷನ್ ಡೇಟು ಎಕ್ಸ್ಟೆಂಡ್ ಆದ್ರೂ ನೀವು ಕೊಟ್ಟರು ನಿಮಗೆ ಔಟ್ ಕೊಡೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ಅಸೈನ್ಮೆಂಟ್ಸ್ ಕೊಡೋ ರೀತಿ ಆ್ಯಂಡ್ ಆ್ಯಕ್ಟಿವಿಟೀಸ್ ಎಲ್ಲ ಸಬ್ಮಿಟ್ ಮಾಡಿ ರೈಟ್ ಟೈಮಲ್ಲಿ. ನಿಮಗೆ ಅದರ ಪಾಯಿಂಟ್ಸ್ ಬಂದರೆ ಲೈಕ್ ಆ್ಯಕ್ಟಿವಿಟೀಸಿಂದ ಮಾರ್ಕ್ಸ್ ಬಂದರೆ ನಿಮಗೆ CGPA ಬೆಟ್ರಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದರೆ, ಎಷ್ಟು ಬ್ಯಾಕ್ಲಾಗ್ಸ್ ಇಟ್ಕೊಂಡ್ರೆ ನಾವು ಸೇಫ್. ಸಿನಿಮಾಗಳಲ್ಲಿ ತೋರಿಸ್ತಾರೆ ನಾನು 30 ಬ್ಯಾಕ್ಲಾಗ್ಸು 20 ಬ್ಯಾಕ್ಲಾಗ್ಸ್ ಅಂತ. ಸೊ ಅಷ್ಟೇನು ಇಟ್ಕೊಳಕ್ಕಾಗಲ್ಲ. ಯಾಕಂತಂದರೆ ನೀವು ಸ್ಪೆಸಿಫಿಕ್ ನಂಬರ್ ಆಫ್ ಸಬ್ಜೆಕ್ಟ್ನ ಬ್ಯಾಕ್ಲಾಗ್ ಇಟ್ಕೊಂತ ರೂಲ್ ಇರುತ್ತೆ. ಸೊ ಅದ್ರ ಮೀರಿದ್ರೆ ನೀವು ಮತ್ತೆ ಸೆಕೆಂಡ್ ಇಯರ್ ಅಲೋ ಇರಲ್ಲ. ಕೆಲವೊಂದು ಕಾಲೇಜಸ್ ಸೆಕೆಂಡ್ ಸೆಮ್ಮೆ ಅಲೋ ಇರಲ್ಲ. ಸೊ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ನಿಮಗೆ ಕ್ರೆಡಿಟ್ಸ್ ಅಂತ ಕೊಡ್ತಾರೆ. ಈ ಕ್ರೆಡಿಟ್ಸ್ ಅನ್ನೋ ನಿಮಗೆ ಫುಲ್ಲು ಡೌಟ್ ಇರುತ್ತೆ. ಲೈಕ್ ನಿಮಗೆ ಅರ್ಥ ಆಗಲ್ಲ. ಒನ್ಸ್ ನೀವು ಕಾಲೇಜ್ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಿಮಗೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂತಂದರೆ, ನಿಮಗೆ ಫಸ್ಟ್ ಸೆಮಿಸ್ಟರಲ್ಲಿ ಫಸ್ಟ್ ಸೆಮ್ಮಲ್ಲಿ 8 ಸಬ್ಜೆಕ್ಟ್ಸು, ಸೆಕೆಂಡ್ ಸೆಮ್ಮಲ್ಲಿ 8, 9, 10 ಆ ರೀತಿ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇದು ಮಾಡಲ್ಲ ಅವರು. ಡೈರೆಕ್ಟ್ 1 year 2 years ಅಂತ ಮಾಡ್ತಾರೆ. 1 yeaರಲ್ಲಿ ನಿಮಗೆ ಮೋರ್ ದೆನ್ 5 ಸಬ್ಜೆಕ್ಟ್ಸ್ನ ಬ್ಯಾಕ್ಲಾಗ್ ಇತ್ತಂದರೆ ಸೆಕೆಂಡ್ ಇಯರ್ಗೆ ಅಲೋ ಇಲ್ಲ. ಅರ್ಥ ಆಯ್ತಾ? ಮತ್ತೆ ನೀವು ಲೈಕ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಕಟ್ಟಬೇಕು, ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಪಾಸ್ ಆಗಬೇಕು, ಮತ್ತು ಸೆಕೆಂಡ್ ಇಯರಲ್ಲಿ ಹೋಗ್ಬೇಕು. ಅರ್ಥ ಆಯ್ತಾ? ಮತ್ತು ಒನ್ ಮೋರ್ ಥಿಂಗ್, ನೀವು ಮ್ಯಾಥ್ಸ್ M1 M2 M3 M4 ಅಲ್ಲಿ ಯಾವುದೋ ಒಂದು ಫೇಲ್ ಆದರೆ 99% ಪಾಸ್ ಆಗೋದು ಡೌಟೆ. ಯಾಕಂತಂದರೆ M1 M2 ಫೇಲ್ ಆಗಿದ್ದೀರ ಅಂತಂದರೆ ನಿಮ್ಮ ಮತ್ತೆ ಟೀಚಿಂಗ್ ಮಾಡೋರು ಯಾರು ಇರಲ್ಲ. ನಿಮಗೆ ಸ್ವಂತ ಪ್ರಿಪೇರ್ ಆಗಬೇಕು. ಯಾಕಂತಂದರೆ ನೀವು ಸರಿಯಾಗಿ ಕೇರ್ ಹೇಳೋಕ್ಕೆ ಕ್ಲಾಸ್, ಅದಕ್ಕಾಗಿ ನೀವು ಫೇಲ್ ಆಗಿರ್ತೀರ. ನೀವು ಮತ್ತೆ ಪ್ರಿಪೇರ್ ಆಗುವಾಗ ನಿಮ್ಗೇನು ಅರ್ಥ ಆಗಲ್ಲ, ಮತ್ತೆ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 99% ಪಾಸ್ ಆಗೋದು ಕಷ್ಟ. ಅರ್ಥ ಆಯ್ತಾ? ಸೊ ಓನ್ಲಿ 1% ಚಾನ್ಸ್ ಇರುತ್ತೆ ಮತ್ತೆ ಪಾಸ್ ಆಗೋದು. ಸೊ ಅದಕ್ಕಾಗಿ M1 M2 ಕ್ಲಿಯರ್ ಮಾಡಿಬಿಡಿ ಫಸ್ಟ್ ಅಟೆಂಪ್ಟಲ್ಲೇ. ಮತ್ತೆ ನೀವು ಪೋಸ್ಟ್ಪೋನ್ ಮಾಡಿದ್ರೆ ಅದು M1 M2 M3 ಮ್ಯಾಥ್ಸ್ ಅಂದರೆ ಲೈಕ್ ಅದು ಕ್ಲಿಯರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಮ್ಯಾಥ್ಸ್ ಮಾತ್ರ ಬ್ಯಾಗ್ಲಾಗಿ ಇಟ್ಕೋಬೇಡಿ. ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡಿ. ಲೈಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾರೆ ಎಕ್ಸಾಮ್ ಬಿಫೋರ್, ಅದನ್ನು ಸ್ಟಡಿ ಮಾಡಿ. ಆ್ಯಂಡ್ ಗ್ರೂಪ್ ಸ್ಟಡಿ ಮಾಡಿ. ನಿಮ್ಮ ಕ್ವಶನ್ ಪೇಪರ್ಸ್ ಲಾಸ್ಟಿಗೆ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಸಿಮಿಲರ್ ಕ್ವಶನ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಅದ್ರ ಮುಖಾಂತರ ನೀವು ಮ್ಯಾಥ್ಸನ್ನು ಕ್ಲಿಯರ್ ಮಾಡಿ. ಮ್ಯಾಥ್ಸ್ ಒಂದು ಕ್ಲಿಯರ್ ಮಾಡಿಬಿಡಿ. ಮತ್ತೆ ಬೇರೆ ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇಟ್ಕೊಂಡ್ರು ಏನೋ ಕಷ್ಟ ಬಿಟ್ಟು ನೀವು ಪಾಸ್ ಆಗ್ಬೋದು. ಫಾರ್ ಸಪೋಸ್ ನೀವು ಟಾಪರ್ ಆಗಿ 12th ಅಲ್ಲಿ ಇಲ್ಲಿಗೆ ಬಂದು ಫೇಲ್ ಆದ್ರೂ ಮೇ ಬಿ ನೀವು ಮತ್ತೆ ಸ್ಟಡಿ ಮಾಡಿ ನೀವು ಪಾಸ್ ಆಗ್ತೀರಾ. ಬಟ್ ನೀವು ಆವ್ರೇಜ್ ಆಗಿದ್ದು 12th ಅಲ್ಲಿ ಮತ್ತೆ ಇಲ್ಲಿ ಬಂದು ಫೇಲ್ ಆಗಿಬಿಟ್ರೆ ಮತ್ತೆ ಪಾಸ್ ಆಗೋದು ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ.
ಅಂಡ್ ಲಾಸ್ಟ್ ಸಮ್ಮರ್ ಆಫ್ ದ ವಿಡಿಯೋ ಏನಂತಂದರೆ, ಫಸ್ಟ್ ಇಯರಲ್ಲಿ ನೀವು ಜಸ್ಟ್ ಸಿ ಎಸ್ ಸಿ ಸ್ಪೆಷಲೈಸೇಷನ್ ಸ್ಟೂಡೆಂಟ್ಸು ಜಸ್ಟ್ ಮ್ಯಾಥ್ಸ್ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ಪೈಥಾನು ಸಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಬೇರೆ ಪಾಸಾಗಿ ಸ್ಕೋರ್ ಮಾಡಿ ಆ್ಯಂಡ್ ಬೆಟರ್ CGPA ಮೈಂಟೈನ್ ಮಾಡಿ. ಸಿ ಸ್ಪೆಷಲೈಸೇಷನ್ ತೊಗೊಂಡವ್ರೆ ಮಿನಿಮಮ್ 9 CGPA ಮೈಂಟೈನ್ ಮಾಡಿ. ಯಾಕಂದರೆ ಮತ್ತೆ ಫ್ಯೂಚರಲ್ಲಿ ಮತ್ತೆ 3rd 4th ಸೆಮ್ 5th ಸೆಮ್ಮಲ್ಲಿ ಸ್ವಲ್ಪ CGPA ಕಮ್ಮಿ ಆದರೂ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ನೀವು ಯಾಕಂತಂದರೆ ಸಿ ಸ್ಪೆಷಲೈಸೇಷನ್ ಸ್ಟೂಡೆಂಟ್ಸ್ಗೆ ಸಿಲೆಬಸ್ ಸ್ವಲ್ಪ ಈಸಿಯಾಗಿರುತ್ತೆ, ಅರ್ಥ ಆಯ್ತಾ? ಅಷ್ಟೊಂದು ಲೈಕ್ ಕಂಪೇರ್ ಟು ಸಿ ತ್ರಿಬಲ್ ಸ್ಟೂಡೆಂಟ್ಸ್ ಅಷ್ಟು ಕಂಪೇರ್ ಮಾಡ್ಕೊಂಡು ನಿಮಗೆ ಸಿಲೆಬಸ್ ಈಸಿಯಾಗಿರುತ್ತೆ. ಸೊ ನೀವು ಮಿನಿಮಮ್ 9 CGPA ಮೈಂಟೈನ್ ಮಾಡಲೇಬೇಕು. ಯಾಕಂದರೆ ಮತ್ತೆ ಫ್ಯೂಚರಲ್ಲಿ ಸ್ವಲ್ಪ CGPA ಸೊ ಕೆಳಗಡೆ ಡೌನ್ ಬಂದರೂ ಮತ್ತೆ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕಾಗಿ CGPA ನೀವು ಮೈಂಟೈನ್ ಮಾಡಿ ಚೆನ್ನಾಗಿ ಫಸ್ಟ್ ಇಯರಲ್ಲಿ. ಆ್ಯಂಡ್ ESC ತ್ರಿಬಲ್ ಸ್ಟೂಡೆಂಟ್ಸ್ ಆದರೆ ಫಸ್ಟ್ ಇಯರಲ್ಲಿ ನೀವು ಎಷ್ಟು CGPA ತಗೊಂಡು ಅಷ್ಟು ಬೆನಿಫಿಟ್ಟು. ಯಾಕಂತಂದರೆ ಗೋಸಾನ್ 3rd ಇಯರ್ ಲೈಕ್ 3rd ಸೆಮ್ 4th ಸೆಮ್ 5th ಸೆಮ್ ಗೋಸಾನ್ ನಿಮಗೆ ಸಬ್ಜೆಕ್ಟ್ಸ್ನು ಸ್ವಲ್ಪ ಡಿಫಿಕಲ್ಟ್ ಫೀಲ್ ಆಗ್ತೀರಿ ನೀವು. ಸೊ ಅಲ್ಲಿ CGPA ಸ್ವಲ್ಪ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಅಲ್ಲಿ CGPA ಕಡಿಮೆ ಬಂದರೂ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕಾಗಿ ಫಸ್ಟ್ ಇಯರಲ್ಲಿ ಎಲ್ಲ ಬ್ರಾಂಚಸ್ ಅವ್ರಿಗೂ ನಾನು ಹೇಳೋದು ಒಂದೇ, CGPA ಚೆನ್ನಾಗಿ ತೆಗೀರಿ ಫಸ್ಟ್ ಇಯರಲ್ಲಿ. ಸೊ ಇನ್ಫ್ಲುಯೆನ್ಸ್ ತಗೋಬೇಡಿ, ಲೈಕ್ ಮಾರ್ಕ್ಸ್ ಡಸಂಟ್ ಮ್ಯಾಟರ್, CGPA ಡಸಂಟ್ ಮ್ಯಾಟರ್, ಅವರ್ ಸ್ಕಿಲ್ಸ್ ಮ್ಯಾಟರ್ಸ್ ಅಂತ ಅಷ್ಟೊಂದು ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಥಿಂಕ್ ಮಾಡ್ಕೋಬೇಡಿ. ಫಸ್ಟು CGPA ಚೆನ್ನಾಗಿ ತೆಗೀರಿ ಆ್ಯಂಡ್ ಬ್ಯಾಕ್ಲಾಶ್ ಇಟ್ಕೋಬೇಡಿ. ಆ್ಯಂಡ್ CS ಸ್ಪೆಷಲೈಸೇಷನ್ ಅವರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಫುಲ್ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ESC ತ್ರಿಬಲ್ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಂಪಾರ್ಟೆಂಟ್ ನೋಟ್, M1 M2 M3 M4 ಇವು ಮಾತ್ರ ಫೇಲ್ ಆಗಬೇಡಿ. ಫಸ್ಟ್ ಅಟೆಂಪ್ಟೇ ಪಾಸ್ ಆಗಿಬಿಡಿ, ಆಯ್ತಾ? ಮತ್ತೆ ಫೇಲ್ ಆದರೆ 99% ಪಾಸ್ ಆಗೋದು ಕಷ್ಟ. ಅದಕ್ಕಾಗಿ ಫಸ್ಟ್ ಅಟೆಂಪ್ಟ್ ಪಾಸ್ ಆಗಿ. ಆ್ಯಂಡ್ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೆಟ್ಸ್ ಗ್ರೋ ಟುಗೆದರ್.